ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಕೊಟ್ಟಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನ ಬಿಎಂಆರ್ಸಿಎಲ್ ಕೈಬಿಟ್ಟಿದೆ. ಮೆಟ್ರೋ ಪ್ರಯಾಣಿಕರಿಗೆ ಕೊಂಚ ನಿರಾಳ ಈಗ ತಾತ್ಕಾಲಿಕ ಬ್ರೇಕ್ ಅನ್ನು ಕೊಡಲಾಗಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ದರ ಏರಿಕೆಗೆ ಬಿಎಂಆರ್ಸಿಎಲ್ ಬ್ರೇಕ್ ಹಾಕಿದೆ. ಇಂದಿನಿಂದ 5% ದರ ಏರಿಕೆಗೆ ಬಿಎಂಆರ್ಸಿಎಲ್ ಮುಂದಾಗಿತ್ತು. ಬಿಎಂಆರ್ಸಿಎಲ್ ಎಂಡಿಗೆ ಕೇಂದ್ರದಿಂದ ಇಮೇಲ್ ಬಂದ ಬೆನ್ನಲ್ಲೇ ದರ ಏರಿಕೆ ಮಾಡದಂತೆ ಕೇಂದ್ರ ಸರ್ಕಾರದಿಂದ ಸೂಚನೆ ಕೂಡ ಬಂದಿದೆ. ಕೇಂದ್ರ ಸೂಚನೆಯ ಬೆನ್ನಲ್ಲೇ ದರ ಏರಿಕೆಯನ್ನು ಕೈಬಿಟ್ಟಿದೆ ಬಿಎಂಆರ್ಸಿಎಲ್. ಇಂದಿನಿಂದ ದರ ಏರಿಸುವುದಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿತ್ತು. ಟಿವಿ9 ಕೂಡ ನಿರಂತರ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಈ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಕೇಂದ್ರ ಇದೀಗ ಸೂಚನೆಯನ್ನ ಕೊಟ್ಟಿದೆ. ಇಮೇಲ್ ಮುಖಾಂತರವಾಗಿ ದರ ಏರಿಕೆಗೆ ಬ್ರೇಕ್ ಹಾಕಿದೆ. ಹಾಗಾಗಿ ಇವತ್ತಿನಿಂದ 5% ಹೆಚ್ಚಾಗಬಹುದು, ಹೆಚ್ಚಿನ ಬರೆ ಬೀಳಬಹುದು ಅಂತ ಪ್ಲಾನ್ಗೆ ಅಂದಾಜಿಸಲಾಗಿತ್ತು. ಅದಕ್ಕೆ ಬ್ರೇಕ್ ಸಿಕ್ಕಿದೆ. ಇನ್ನು ಪ್ರತಿಭಟನೆಗೆ ತೇಜಸ್ವಿ ಸೂರ್ಯ ಪ್ಲಾನ್ ಮಾಡಿಕೊಂಡಿದ್ರು, ಅದಕ್ಕೂ ಕೂಡ ಶಾಕ್ ಸಿಕ್ಕಿದೆ. ತೇಜಸ್ವಿ ಸೂರ್ಯಗೆ ಜಯನಗರ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ತೇಜಸ್ವಿ ಸೂರ್ಯ ಟೀಮ್ ಮುಂದಾಗಿತ್ತು. ಆರ್ವಿ ಮೆಟ್ರೋ ನಿಲ್ದಾಣದ ಬಳಿ ಪ್ರೊಟೆಸ್ಟ್ಗೆ ಸಜ್ಜಾಗಿದ್ರು. ಶಾಸಕ ರಾಮಮೂರ್ತಿ ಜೊತೆ ಪ್ರತಿಭಟನೆಗೆ ಮುಂದಾಗಿದ್ರು. ಇನ್ನು ಹೈಕೋರ್ಟ್ ಆದೇಶದಂತೆ ಫ್ರೀಡಂ ಪಾರ್ಕ್ ಹೊರತುಪಡಿಸಿದಂತೆ ಬೆಂಗಳೂರು ನಗರದ ಬೇರೆಲ್ಲೂ ಕೂಡ ಮುಷ್ಕರ ನಡೆಸುವಂತಿಲ್ಲ. ಮೆರವಣಿಗೆ ಮುಷ್ಕರಕ್ಕೆ ಅನುಮತಿಯನ್ನು ನಿರಾಕರಿಸಿ ನೋಟಿಸ್ ಅನ್ನು ನೀಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಆರ್ವಿ ಮೆಟ್ರೋ ಸ್ಟೇಷನ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಟಿವಿ9 ನಿರಂತರ ವರದಿಯ ಫಲಶ್ರುತಿ ಕೇಂದ್ರ ಸರ್ಕಾರ ಇದೀಗ ದರ ಏರಿಕೆಗೆ ಬ್ರೇಕ್ ಹಾಕಿದೆ. ಮತ್ತೊಂದು ಬದಿಯಲ್ಲಿ ನೋಡೋದಾದ್ರೆ ಈಗ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಮುಂದಾಗಿದ್ದಾರೆ. ಇದಕ್ಕೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಪೊಲೀಸರು. ನೋಟಿಸ್ ಅಲ್ಲಿ ಏನಿದೆ, ಸ್ಥಳದಲ್ಲಿ ಇವತ್ತು ಪ್ರತಿಭಟನೆ ಆಗುತ್ತಾ ಇಲ್ವಾ? ಶಕುಂತಲ, ಈಗಾಗಲೇ ಬೆಂಗಳೂರಿನಲ್ಲಿ ಮೆಟ್ರೋ ದರ ಏರಿಕೆಯ ಪ್ರಸ್ತಾವನೆ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರತಿಭಟನೆಗೆ ನಿರ್ಧಾರ ಮಾಡಿರತಕ್ಕಂಥದ್ದು. ಸಂಸದ ತೇಜಸ್ವಿ ಸೂರ್ಯ ಹಾಗೂ ಜಯನಗರ ಕ್ಷೇತ್ರದ ಶಾಸಕ ಸಿ.ಕೆ. ರಾಮಮೂರ್ತಿ ಅವರ ನೇತೃತ್ವದಲ್ಲಿ ಆರ್ವಿ ರಸ್ತೆಯ ಮೆಟ್ರೋ ನಿಲ್ದಾಣದ ಬಳಿ ಪ್ರತಿಭಟನೆಗೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರತಕ್ಕಂಥದ್ದು. ನೀವು ಈಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಜಯನಗರ ಪೊಲೀಸರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಗೆ ಅವಕಾಶ ನೀಡದಂತೆ ತೇಜಸ್ವಿ ಸೂರ್ಯ ಅವರಿಗೆ ನೋಟಿಸ್ ಅನ್ನು ಕೂಡ ಜಾರಿಯನ್ನು ಮಾಡಿರತಕ್ಕಂಥದ್ದು. ಅಂದರೆ ಹೈಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ಸ್ಥಳಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಬಾರದು, ಯಾವುದೇ ರೀತಿಯ ಮೆರವಣಿಗೆಗೂ ಕೂಡ ಅವಕಾಶ ನೀಡಲ್ಲ ಅಂತ ಹೇಳಿ ಈಗಾಗಲೇ ಪೊಲೀಸರು ಕೂಡ ಸ್ಪಷ್ಟವಾಗಿ ತಮ್ಮ ನೋಟಿಸ್ನಲ್ಲಿ ಸೂಚನೆಯನ್ನು ನೀಡಿರತಕ್ಕಂಥದ್ದು. ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಯಾವುದೇ ಸ್ಥಳಗಳಲ್ಲೂ ಕೂಡ ಪ್ರತಿಭಟನೆ ಹಾಗೂ ಮೆರವಣಿಗೆ ಅವಕಾಶ ನೀಡುವಂತಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಅವಕಾಶವನ್ನು ನಿರಾಕರಣೆಯನ್ನು ಮಾಡ್ತಿದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಯನ್ನು ಮಾಡಬಾರದು ಅಂತ ಹೇಳಿ ನಿರಾಕರಿಸಿ ನೋಟಿಸ್ ಅನ್ನು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಿನ ಆರ್ವಿ ಮೆಟ್ರೋ ನಿಲ್ದಾಣದ ಬಳಿಯಲ್ಲಿ ಪ್ರೊಟೆಸ್ಟ್ಗೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥ ನಾನು ಬಲಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ನಿಧಾನಗತಿಯಲ್ಲಿ ಈಗಾಗಲೇ ಪ್ರತಿಭಟನಾಕಾರರು ಕೂಡ ಮೆಟ್ರೋ ಸ್ಟೇಷನ್ನ ಬಳಿಗೆ ಆಗಮಿಸಿರ್ತಕ್ಕಂಥದ್ದು. ಆರ್ವಿ ರಸ್ತೆಯ ಮೆಟ್ರೋ ಸ್ಟೇಷನ್ನ ಬಳಿಗೆ ಈಗಾಗಲೇ ಪ್ರತಿಭಟನಾಕಾರರು ಆಗಮಿಸಿದ್ದಾರೆ. ಅದೇ ಖಾಲಿ ಟ್ರಂಕ್ ಅನ್ನ ಪ್ರದರ್ಶನವನ್ನ ಮಾಡಿ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯಾಗಿರ್ತಕ್ಕಂಥದ್ದು ಮೆಟ್ರೋ ದರವನ್ನು ಏರಿಕೆ ಮಾಡತಕ್ಕಂಥ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಈಗಾಗಲೇ ಇಂದಿನಿಂದಲೂ ಕೂಡ ಮೆಟ್ರೋ ದರವನ್ನು ಏರಿಕೆ ಮಾಡ್ತೇವೆ ಅಂತ ಹೇಳಿದ್ರು. ಆದರೆ ಕೇಂದ್ರ ಸರ್ಕಾರದಿಂದ ಮೇಲ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಬಿಎಂಆರ್ಸಿಎಲ್ಗೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಯಾವುದೇ ರೀತಿಯ ಏರಿಕೆಯನ್ನು ಮಾಡದಂತೆ ತಡೆಯನ್ನು ಹಿಡಿಯಲಾಗಿದೆ. ಇಂದಿನಿಂದಲೇ ಅಂದ್ರೆ ನಿರ್ಧಾರ ಮಾಡದಂತೆ ಇಂದಿನಿಂದಲೇ ಮೆಟ್ರೋ ದರ ಏರಿಕೆ ಆಗಬೇಕಿತ್ತು. ಆದರೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನು ನೀಡಿರತಕ್ಕಂಥದ್ದು. ಈಗಾಗಲೇ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಟಿವಿ9 ದೃಶ್ಯಾವಳಿಗಳು ನೀವು ಗಮನಿಸಬಹುದಾಗಿದೆ. ಜಯನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಿ.ಕೆ. ರಾಮಮೂರ್ತಿ ಅವರು ಕೂಡ ಈಗಾಗಲೇ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಪ್ರತಿಭಟನಾಕಾರರನ್ನು ಕೂಡ ಮೀಟ್ ಮಾಡ್ತಿರ್ತಕ್ಕಂಥದ್ದು. ನಾನು ಮಾತನಾಡಿಸ್ತಾ ಹೋಗ್ತೇನೆ. ಸಿ.ಕೆ. ರಾಮಮೂರ್ತಿ ಅವರು ಟಿವಿ9 ಜೊತೆಗಿದ್ದಾರೆ. ಸರ್, ಈಗಾಗಲೇ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಜನವಿರೋಧಿ ನೀತಿಯನ್ನು ಅನುಸರಿಸಿದೆ, ಮೆಟ್ರೋ ದರವನ್ನು ಏರಿಕೆ ಮಾಡುತ್ತೆ ಅನ್ನೋ ಪ್ರಸ್ತಾವನೆ ಇತ್ತು. ಸದ್ಯಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿರತಕ್ಕಂಥದ್ದು. ಏನ್ ಹೇಳ್ತೀರಾ ಸರ್? ತಾತ್ಕಾಲಿಕವಾಗಿ ಏನು ಬ್ರೇಕ್ ಬಿದ್ದಿದೆ. ಇವತ್ತು ನಮ್ಮ MP ಅವರು ಮತ್ತು ನಮ್ಮ PC ಮೋಹನ್ ಅವರು ಎಲ್ಲ ಹೋಗಿ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮೊನ್ನೆ ಮಾತಾಡಿ ಅದು ಇವಾಗ ಮನೋಹರ್ ಕಟಾರ್ ಇವಾಗ ತಾತ್ಕಾಲಿಕವಾಗಿ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಸೊ ನಮ್ಮ ಉದ್ದೇಶ ಏನು, ನಮ್ಮ FFC ಏನಿದೆ, ಪ್ರೈಸ್ ಫಿಕ್ಸ್ ಕಮಿಟಿ ಏನಿದೆ, ಇದು ಬದಲಾವಣೆ ಆಗಬೇಕು ಮತ್ತು ಇಲ್ಲಿಂದ ಒಂದು ಪ್ರಪೋಸಲ್ ಕಳಿಸ್ಬೇಕು. ಈ ಪ್ರಪೋಸಲ್ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರದಲ್ಲಿ ಮೀಟಿಂಗ್ ಮಾಡಿಬಿಟ್ಟು ಆರ್ಥಿಕವಾಗಿ ನಾವು ಹಿಂದುಳ್ಕೊಂಡಿದ್ದೀವಿ, ನಮಗೆ ಎಕನಾಮಿಕಲಿ ಸಮಸ್ಯೆ ಆಗಿದೆ, ನೀವೇ ಜಾಸ್ತಿ ಮಾಡಿದ್ದು ಪ್ರಪೋಸ್ ಇವರೇ ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಪಬ್ಲಿಕ್ಕಿಗೆ ಒಂದು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ನಾವಿವತ್ತು ಹೋರಾಟವನ್ನು ಮಾಡಬೇಕು ಅಂತ ಮಾಡಿದ್ವಿ. ಏನು ನಮ್ಮ ಸೂರ್ಯರವರಿಗೆ DK ಶಿವಕುಮಾರ್ ಅವರು ಖಾಲಿ ಟ್ರಂಕ್ ಅಂತ ಏನು ಹೇಳಿದ್ದಾರೆ, ಯಾವ ಉದ್ದೇಶಕ್ಕೆ ಹೇಳಿದ್ದಾರೆ, ಅದಕ್ಕೆ ನಾವು ಟ್ರಂಕ್ ಸಮೇತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ದೇಶದ ಯಾವುದೇ ಮೆಟ್ರೋ ಪ್ರೈಸ್ ಹೈಕ್ ಇಲ್ಲ, ಆದಾಗ್ಯೂ ಕೂಡ ಬೆಂಗಳೂರಿನ ಹೈಕ್ ಕಂಪೇರ್ ಮಾಡ್ಕೊಳ್ತು ಅಂತಂದ್ರೆ ಬೆಂಗಳೂರಿನ ಮೆಟ್ರೋ ದರವೇ ಹೈಕ್ ಇರ್ತಕ್ಕಂಥದ್ದು, ಹೆಚ್ಚಾಗಿ ಏರಿಕೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಏನು ಅಂತಂದ್ರೆ ಇವತ್ತು ಇಡೀ ದೇಶದಲ್ಲಿ
ಯಾವುದೇ ಮೆಟ್ರೋದಲ್ಲಿ ಪ್ರೈಸ್ ಹೈಕ್ ಆಗಿಲ್ಲ. ಬರೀ ಈಗ ಬೆಂಗಳೂರಿನಲ್ಲಿ ಮಾತ್ರ ಇದು ಪ್ರೈಸು ಸುಮಾರು 80% ಮಾಡಿದ್ದಾರೆ ಅಂತಂದರೆ ಇದಕ್ಕೆ ರಾಜ್ಯ ಸರ್ಕಾರ ಕಾರಣ. ಇಡೀ ದೇಶದಲ್ಲಿ ಎಲ್ಲ ಕಡೆ ಆಗಿದ್ರೆ ನಮ್ಮ ಕೇಂದ್ರ ಸರ್ಕಾರ ಅಂತ ಅನ್ಬೋದು. ಎಲ್ಲ ಕಡೆ ಒಂದು ರೇಟ್ ಇದೆ, ಬರೀ ಬೆಂಗಳೂರು ಮಾತ್ರ ಒಂದು ರೇಟ್ ಅಂತಂದರೆ ಇವತ್ತು ಪ್ರಯಾಣಿಕರಿಗೆ ದುಬಾರಿ ಆಗಿ ಪ್ರೈಸ್ ಕೊಡ್ತಾ ಇದ್ದಾರೆ. ಇವತ್ತು ಮೆಟ್ರೋಲ್ ಓಡಾಡೋದು ಯಾರು? ಸಾಹುಕಾರ ಓಡಾಡ್ತಾರಾ? ಇವತ್ತು ಮಧ್ಯಮ ವರ್ಗದವರು ಮತ್ತು ಸ್ಟೂಡೆಂಟ್ಗಳು ಓಡಾಡೋ ದೃಷ್ಟಿಯಿಂದ ಭಾಳಷ್ಟು ಸಮಸ್ಯೆ ಆಗಿದೆ. ನೋಡಿ, ಒಂದು ಸ್ಟಾಪ್ ಇನ್ನೊಂದು ಸ್ಟಾಪ್ಗೆ ಏಕೈಕ 50 ರೂಪಾಯಿ ಜಾಸ್ತಿ ಆಗುತ್ತೆ. ಒಬ್ಬ ಮನುಷ್ಯ ಎಂಟು ಹೋಗಬೇಕು, ದಿನನಿತ್ಯ ಅವನಿಗೆ 300 ರೂಪಾಯಿ ಖರ್ಚಾಗ್ತದೆ. ಈ ದೃಷ್ಟಿ ನಾವು ಇದ್ರ ಬಗ್ಗೆ ಸ್ಟಾಪ್ ಮಾಡಿದ್ರೆ ಕೇಳ್ಕೊಂತೀವಿ ಸರ್. ಇದಿಷ್ಟು ಕೂಡ ಶಾಸಕ ಸಿ ಕೆ ರಾಮಮೂರ್ತಿ ಅವರು ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಏನು ಮೆಟ್ರೋ ದರ ಏರಿಕೆ ಮಾಡೋ ಪ್ರಸ್ತಾವನೆ ಏನಿದೆ ಇದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಈ ನೆಲೆಯಲ್ಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳ್ತಿರ್ತಕ್ಕಂಥ ಮಾತು ಶಕುಂತಲಾ. ಧನ್ಯವಾದ ಶಿವಪ್ರಸಾದ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.